ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈಗ ರಾಜ್ಯದಲ್ಲಿ ಶುರುವಾಗಿರುವಂತಹ ಮಾತು ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅಂತೇಳಿ. ಯಾಕೆಂದರೆ ಪ್ರಜ್ವಲ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇರುವಂಥದ್ದು, ಮತ್ತು ಪ್ರಜ್ವಲ್ ದೇಶ ಬಿಟ್ಟು ಓಡಿ ಹೋಗಿದ್ದು ಯಾವ ಕಾರಣಕ್ಕಾಗಿ, ನಿಜಕ್ಕೂ ಕೂಡ ಪೂರ್ವ ನಿರ್ಧರಿತವೇ ಅಥವಾ ಇದ್ದಕ್ಕಿದ್ದಂತೆಯೇ ಎಸ್ಕೇಪ್ ಆಗೋದಕ್ಕೆ ಕಾರಣ ಏನಾಗಿತ್ತು ಅನ್ನುವಂತಹ ಪ್ರಶ್ನೆ ಇದೆ. ವೋಟಿಂಗ್ ಆದ ಮಾರನೇ ದಿವಸನೇ ಹೋಗುವಷ್ಟು ರೆಸ್ಟ್ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವರೊಬ್ಬರಿಗೆ ಯಾಕೆ ಬಂತು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಈ ವಿಚಾರದ ಸುತ್ತ ಕೂಡ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ರಾಜಕೀಯದ ಕಿಕ್ಕೇರಿಸಿದ ಪ್ರಜ್ವಲ್ ವಿಡಿಯೋ ಕೇಸ್. ದೇವೇಗೌಡರೇ ದೇಶ ಬಿಟ್ಟು ಕಳಿಸಿದ್ದಾರೆ ಎಂದ ಸಿಎಂ, ವಾಪಸ್ ಕರೆತರಲು ಸಹಕಾರ ಕೋರಿ ಪ್ರಧಾನಮಂತ್ರಿಗೆ ಪತ್ರ. ನಾನು ದೇಶದಲ್ಲಿಲ್ಲ, ವಿಚಾರಣೆಗೆ ಹಾಜರಾಗಲು ಅವಕಾಶ ನೀಡಿ, ವಕೀಲರ ಮೂಲಕ 7 ದಿನ ಸಮಯ ಕೇಳಿದ ಪ್ರಜ್ವಲ್. ನಾಳೆ ಎಚ್.ಡಿ. ರೇವಣ್ಣ ವಿಚಾರಣೆ ಸಾಧ್ಯತೆ. ಎರಡನೇ ಹಂತದ ಚುನಾವಣೆಗೆ ಭರ್ಜರಿ ಪ್ರಚಾರ. ಹಾವೇರಿಯಲ್ಲಿ ಮತಬೇಟೆ ಬಳಿಕ ಹುಬ್ಬಳ್ಳಿಯತ್ತ ಅಮಿತ್ ಶಾ. ಚಾಣಕ್ಯನ ಭೇಟಿಗೆ ಕಾದು ಕುಳಿತ ನೇಹಾ ಪೋಷಕರು. ವಿಧಾನಸಭೆ ಚುನಾವಣೆ ಗೆಲ್ಲಲು ನನಗೆ ಸಿಎಂ ಸಹಾಯ. ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಸ್ಫೋಟಕ ಮಾತು. ಇಕ್ಬಾಲ್ ಅನ್ಸಾರಿ ಹುಚ್ಚ ಅಂತ ವಾಗ್ದಾಳಿ. ನಾಳೆ ಕರುನಾಡಲ್ಲಿ ರಾಹುಲ್ ಮತಬೇಟೆ. ಶಿವಮೊಗ್ಗ ರಾಯಚೂರಿನಲ್ಲಿ ಅಬ್ಬರದ ಕ್ಯಾಂಪೇನ್. ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟ ಶಾಸಕ ರಾಜು ಕಾಗೆ.